ನಾನು ಕೇಳಿದವ್ರಿಗೆ ಅಲ್ಲಿ ಕಿಚನ್ದಾಗ ಒಂದು ಕಟ್ಟಿ ಹಾಕಬೇಕಾಗಿತ್ತು ಮತ್ತು ಬಾತ್ರೂಮ್ನಾಗ ಒಂದು ಸ್ವಲ್ಪ ಸುತ್ತಲ ಟೈಲ್ಸ್ ಹಾಕಬೇಕಾಗಿತ್ತು. ಅಷ್ಟಾದರೆ ಮಾಡಿ ಕೊಡಬೇಕಾಗಿತ್ತು ನಾವು ಅಂಥೇಳಿ. ಓಕೆ, ನೀವೊಂದು ಗುಂಪನ್ನ ನೋಡಿದ್ರೆ ಒಂದು 10,000 ರೂಪಾಯಿ ಖರ್ಚಾಕೈತಿ. ಆದರೆ ಅವರು ಈಗಾಗಲೇ ವ್ಯತ್ಯಾಸದ ಬಿಲ್ಲನ್ನೇ 10 ಕೋಟಿ ರೂಪಾಯಿ ಪೆಂಡಿಂಗ್ ಅದ ಅಂತ, ಅದನ್ನೇನು ಅಪ್ರೂವ್ ಆಗಿಲ್ಲ ಅಂತ ಹೇಳಿ ಅದನ್ನು ಸರ್ಕಾರದಲ್ಲಿ ಆ ವ್ಯತ್ಯಾಸ ಏನೈತಿ ಅದನ್ನು ಮಾಡಿದ ಮೇಲೆ ಅಬಾಲೆ ಮೂವ್ ಮಾಡೋದು ಚಲೋ ಅಂತ. ಅದ್ರ ಜೊತೆಗೇ ಮೂವ್ ಮಾಡಿದ್ರು ಕೂಡ ತಪ್ಪಿಲ್ಲ. ಸ್ವಲ್ಪ ಕಟ್ಟಿ ಆಗಬೇಕು ಮತ್ತು ಬಾತ್ರೂಮ್ನಾಗ ಸ್ವಲ್ಪ ಟೈಲ್ಸ್ ಆಗಬೇಕಲ್ಲ, ಸ್ವಲ್ಪ ಮಿನಿಮಮ್ ಇದನ್ನು ಭಾಳ ಆಗಲ್ಲ. ಇದಾದ್ರು ಮಾಸ್ಕ್ ಖರೀದಿದಾಗ ಭಾಳ ಒಂದು 10,000 ರೂಪಾಯಿ ಆಗ್ತದೆ. ಕಡೆಗೆ ಮಟೀರಿಯಲ್ ಅವ್ರು ಕೊಟ್ಟು ಅವ್ರು ಮಾಡ್ಕೊತಾರೆ. ಏನಾದರೂ ಒಂದು ಹಾದಿ ಹುಡುಕಾಡಬೇಕಾಗಿದೆ. ಯಾಕಂದ್ರೆ ಕೊಟ್ಟಿವಿ, ಒಂದು ಸ್ವಲ್ಪ ಸಮಾಧಾನಕರವಾಗಿ ಕೊಟ್ಟರೆ ಅದು ಸೂಕ್ತ ಅನ್ನಿಸ್ತದೆ ನನ್ನ ವೈಯಕ್ತಿಕ ಭಾವನೆ. ಆ ವಿಷಯದಲ್ಲಿ ಹೆಪ್ಪಾಳಿ ಹೊಡ್ಯಾಕತ್ತೀವಿ. ನಮ್ಮ ಸರ್ಕಾರದಾಗ ಸರಳಿಲ್ಲ. ನಾವು ನಮ್ಮ ಮುಖ್ಯಮಂತ್ರಿಗಳ ಕಡೆ ತಿಜೋರಿ ಚಾವಿ ಇದು ಮಾಡ್ಕೋಬೇಕಂದ್ರೆ ಭಾಳ ಕಷ್ಟ ಅದು. ಭಾಳ ಅವ್ರು ಬಿಗು ಕೈ ಹೊತ್ತು ಸರ್. ಅದಾಗಿನೂ ಕೂಡ ಪ್ರಾಮಾಣಿಕವಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಾನು, ನಮ್ಮ ನಗರದ ಶಾಸಕರು ಯತ್ನಾಳ್ ಅವರು, ವಿಠಲ್ ಕಟ್ಟಗೊಂಡವರು ಹೋದಾರ, ವಿಠಲ್ ಕಟ್ಟಗೊಂಡವ್ರಿಗೆ ಮುಂದೆ ಮಾಡ್ತೀನಿ ಸಲ. ನಾವು ಅದರ ಸೊಸು ನೋಡೋಣ ನಿಮ್ದೇನ್ರೆ ಐತೆ ನೋಡೋಣ ಸ್ವಲ್ಪ ಸಲ ಇದ್ರ ಲೆಕ್ಕ ವಾರ್ಡಾದಲ್ಲಿ ಅದು ನೋಡ್ರಲ್ಲಪ್ಪ, ನೀವು ರಿಸರ್ವ್ ಕಾನ್ಸ್ಟಿಟ್ಯೂಷನ್ SC ಮಂದಿ ಇಷ್ಟ ಅದಾರ ಅಂತ ಹೇಳಕ್ಕೆ ಬರ್ತೈತಲ್ಲಿ. ನಾ ಹೇಳ್ತೀನಿ ಹೆಂಗೆ ಮಾಡ್ಬೇಕು ನಮ್ಗೆ ಕಲಿಸ್ತೀವಿ, ನಮಗೆ ಕಲಿಸಿ ಮುಂದೆ ಬಿಡ್ತೀವಿ. ಬೇಕಾದ್ರೆ ನಾವು ನಿಮಗೆ ಬೆಂಬಲ ಕೊಡ್ತೀವಿ. ಮತ್ತಿನ್ನು ಮಕ್ಕಳಿಗೆ ಸ್ವಲ್ಪ ರಸ್ತೆ ಗಿಸ್ತೆ ನಾವು ಬಣ್ಣ ನೋಡಿದ್ದೀವಿ. ನಾವು ಸ್ವಲ್ಪ ಎಲ್ಲ ರಸ್ತೆ ಹಾಕ್ಕೊಂಡಿದ್ದಾಗಿದೆ. ಹೀಗಾಗಿ ಭಾಳ, ಯಾಕಂದ್ರೆ ಮನುಷ್ಯನಿಗೆ ಇವತ್ತೊಂದು ದಿವಸ ವಿಶೇಷವಾಗಿ ಬಡವರಿಗೆ, ನಾವು ಶ್ರೀಮಂತರಿಗೆ 1 ಮನೆ ಆದ್ಮೇಲೆ 2 ಮನೆ, ಮಕ್ಕಳು ಒಂದೇ ಇದ್ರೂ ಕೂಡ 2 3 ಮನೆ ಕಟ್ತೀವಿ. ಮತ್ತು ಬೇರೆ ಬಿಜಾಪುರ ಒಂದು ಬೇರೆ, ಬೆಂಗಳೂರು ಒಂದು ಬೇರೆ. ಇದು ನಮ್ಮ ಭಾರತ ದೇಶದ ಸಂಸ್ಕೃತಿದ ಬಂದಾಗ 4 10 ಸೈಡ್ ತೊಗೋತೀವಿ. ಯಾಕೆ ದೇವಗಿರಿ ನಗ್ತಿಲ್ಲ, ಮಾಡಿಲ್ಲ ನೀನು? ಅದು ಬಡವರಿಗೆ ಪಾಪ ಇವತ್ತೇನು ಇಲ್ಲಿ ಕೊಡ್ತೀವಲ್ಲ, ಪಾಪ ಒಬ್ಬನಿಗೆ ತನ್ನ ಪತಿ ತಿರ್ಕೊಂಡಿದ್ದಾನೆ, ಟೇಲರ್ ಇದ್ದ ಮುಂಬೈದಾಗ ಅಂತೇಳಿ. ಇನ್ನೊಬ್ಬರು ಇವತ್ತು ಗೃಹ ಪ್ರವೇಶ ಆಗಿ ನಾವ್ರಿಗೆ ಒಳಗೆ ಕಳಿಸಿದ್ರು ಕೂಡ ಅವ್ರ ಮನೆಯವ್ರು ಇವತ್ತು ಇಲ್ಲ ಪಾಪ. ಹೆಣ್ಮಗಳು ಗಂಡ ಇಲ್ಲ. ಯಾಕಂದ್ರೆ ಅವ್ರು ಹೇಳಿದ ಪ್ಲಾಸ್ಟರ್ ಮಾಡ್ತಾನೆ ಕೂಲಿಗೆ ಹೋಗ್ಯಾನ ಅಂತೇಳಿ. ಅಂದ್ರೆ ಅವ್ರು ಒಂದು ದಿವಸ ಈ ಮನೆ ಗೃಹ ಪ್ರವೇಶ ದಿವಸ ಆ ಒಂದು ದಿವಸ ಕೂಲಿ ಅವ್ರಿಗೆ ಮಹತ್ವ ಆಯ್ತು ದಿವಸ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ ಒಂದು ದಿವಸ ಕೂಲಿನೂ ಕೂಡ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಬಡವರಿಗೆ ಈ ಮನೆಗಳನ್ನ ಏನು ಕೊಡುವಂಥ ಕಾರ್ಯಕ್ರಮ ಇದೆ. ಇದು ಶ್ರೀಮತಿ ಇಂದಿರಾ ಗಾಂಧಿಯವರಿಂದ ಏನು ಪ್ರಾರಂಭ ಆಯಿತು, 20 ಔಷಧಗಳ ಕಾರ್ಯಕ್ರಮ ಮಾಡಿ ಮನೆಗಳನ್ನು ಕೊಡುವಂಥದ್ದು ಬಡವರಿಗೆ. ಇದು ಕಾಲಾನಂತರ ಎಲ್ಲ ಸರ್ಕಾರಗಳು ಯಾವುದೇ ರಾಜಕೀಯ ಇಲ್ಲ, ಎಲ್ಲ ಸರ್ಕಾರಗಳು ಅದನ್ನು ಇಂದಿರಾ ಗಾಂಧಿಯವರು ಹಿಡ್ಕೊಂಡು ಇಲ್ಲಿ ತನ ಮಾಡ್ಕೊಂಡು ಬಂದು ಇವತ್ತು ಮನೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಒಂದೇ ನಮಗೆ ಭಾಳ ಸಲ ಇದು ನಾನು ಹೇಳ್ತೇನೆ, ನನಗೂ ಕೂಡ ನಮ್ಮ ಮತಕ್ಷೇತ್ರದಲ್ಲಿ ನಾವು ಕಷ್ಟಪಟ್ಟಿದ್ದೀವಿ, ಗೊತ್ತಿದೆ. ಇಷ್ಟೆಲ್ಲ ಕೊಡ್ಕೋತ ಬಂದರೂ ಕೂಡ ಸಿಟಿಯಾಗಿ ಬೇರೆ ಪರಿಸ್ಥಿತಿನ, ಸಿಟಿಗೆ ಹೇಳಂಗಿಲ್ಲ. ಇಷ್ಟೆಲ್ಲ ಕೊಡ್ಕೋತ ಬಂದರೂ ಬೋಬಾರ ನಮ್ಗೆ ಅರ್ಥ ಆಗೋದಿಲ್ಲ. ಇನ್ನೂ ಮನೇಲಿ ಇಷ್ಟು ಹಂಗೆ ಉಳಿತೈತಿ ಅಂದ್ರೆ ಫಲಾನುಭವಿಗಳು ಯಾವಾಗ ಮುಗಿತದ ಅನ್ನೋದು ನಮ್ಗೆ ತಿಳಿತಾ ಇದೆ. ಅದನ್ನು ಗ್ರಾಮ ಪಂಚಾಯತ್ ಬೋರ್ಡಿಗೆ ಹಾಕಿ ಅಂತ ಹೇಳಿ ನಾನು ಸಲ. ಮತ್ತು ಎಲ್ಲಿ ತನಕ ಪರಿಸ್ಥಿತಿ ಐತಂದ್ರೆ ನಾ ಏನು ಮಾಡ್ತಿದ್ನಿ, ಗ್ರಾಮ ಸಭಾ ಆಗಬೇಕು, ಎಲ್ಲ ಪಂಚಾಯತಿಗೆ ಅಧಿಕಾರ ಒಳ್ಳೇದದು. ಒಳ್ಳೆ ಕಡೆ ಪಂಚಾಯತಿ ಮೆಂಬರ್ಸ್ ಇದ್ದಲ್ಲಿ, ಒಳ್ಳೆ ಕಡೆ ಜನ ಇದ್ದಾಗ ಅದು ಕರೆಕ್ಟಾಗಿ ನಡೀತೈತಿ. ನಾವು ಒಬ್ಬರನ್ನ ಅಬ್ಸರ್ವರ್ ಅಂತ ನಮ್ಮ ಆಫೀಸ್ನೇ ಕಳಿಸಿದ್ದೆ. ನೀವು ಯಾಕೆ ಬರ್ತೀರಿ ಅಂತ ಒಬ್ಬರು ಜನ ತೆಗಿತಿದ್ರು. ಎಷ್ಟೋ ಸ್ವಲ್ಪ ತಿರುಗಿ ಕಳ್ಸ್ಯಾರ, ನೀವು ಹೋಗ್ರಿ ನೀವು ಅಂತ. ಹಾಗಾದ್ರೆ ನಿಮ್ಮ MLA ಅವ್ರಿಗೆ ಹೇಳ್ರಿ, ಅವರೇ ಹಂಚಿರ್ತೀವಿ, ನಾವ್ಯಾಕೆ ಬೇಕಂತ ಆಗ್ಬಾರ್ದು. ಬಡವರಿಗೆ ಯಾರೇ ಇರಲಿ ಅವ್ರಿಗೇನು ಪಕ್ಷ ಪಂಗಡ ಇರಂಗಿಲ್ಲ. ನಾ ಹೇಳ್ದಂಗೆ ಊಟ ಹಾಕಿರ್ತಾರೆ, ಬಸವನಗೌಡರು ಹೇಳ್ದಂಗೆ ಊಟ ಹಾಕಿರ್ತಾರೆ, ಕಟ್ಕೊಂಡು ಹೇಳ್ದಂಗೆ ಊಟ ಹಾಕಿರ್ತಾರೆ. ಪಾಪ ಊಟ ಹಾಕು. ಹಳ್ಳ್ಯಾಗ ರಾಜಕೀಯ ನಡೀತಾವೆ. ಸಿಟ್ಟಾಗು ಬಸವನಗೌಡರು ಏನು ಮಾಡಿದ್ರೆ ಗೊತ್ತಿಲ್ಲ ನನಗೆ, ಕಾರ್ಪೊರೇಟರ್ಸ್ ಏನು ಮಾಡಿದ್ರೆ ಗೊತ್ತಿಲ್ಲ. ಹಳ್ಳ್ಯಾಗ ಏನು ನಡೀತಾವೆ ಪಾರ್ಟಿ ಮ್ಯಾಗ. ಅದ್ರಾಗೇನು ಕಾಂಗ್ರೆಸ್ BJP ಇದು ಮಾರ ಹೇಳಿ ಮನೆ ಕೊಟ್ಟ ಮ್ಯಾಗ ಬದಲಾವಣೆ ಹಾಕೊಂಡು ಬಿಡು ಅಂತ ಹೇಳಿದ್ದು ನಾನು ಎಷ್ಟು ಸಲ. ಇದು ಆಗಬಾರ್ದು. ಬಡವರು ಯಾರೇ ಇರಲಿ, ಆ ಬಡವ್ರ ಮನೆಗೆ ಹೋಗ್ಬೇಕು. ಸರ್ ಮನೆ ಇರ್ಲಾರ್ದು
ಒಬ್ಬೊಬ್ಬರೇ ಮತ್ತು ತಮ್ಮ ಮನ್ಯಾಗ ಹಾಕ್ಕೊಡ್ದು, ತಮ್ಮ ಜಾತಿಯವ್ರಿಗೆ ಹಾಕ್ಕೊಡ್ದು, ಈ ವ್ಯವಸ್ಥೆ ಮುಗಿದಕ್ಕಂದ್ರೆ ಇನ್ನೂ 100 ವರ್ಷ ಆದರೂ ಕೂಡ ಇದು ಲಿಸ್ಟ್ ನಾವು ಹಾಗೆ ಕೊಡ್ತಿರ್ತೀವಿ, ಸರ್ಕಾರ ಲಿಸ್ಟ್ ಹಂಗೆ ಉಳ್ಕೋತೆ ಹೋಗ್ತದೆ. ಇದು ಒಂದ್ಸಲ ಇತಿಗೊಳ್ಬೇಕು. ಒಟ್ಟು ಮನೆ ಇರ್ಲಾರ್ದವ್ರು ನಮ್ಮ ರಾಜ್ಯದಾಗ ಎಷ್ಟು ಮಂದಿ ಇದಾರಪ್ಪ? ಆಯಿತು, ಈಗ 10 ಲಕ್ಷ ಜನ ಅದಾರ. 10 ಲಕ್ಷ ಜನ ಅಂದಾಗ 3 ಲಕ್ಷ ಜನ ಕೊಟ್ಟಿವ್ರು ನಾವು 2013 ಇಂಟು 18 ನಾವೇ ಸುಮಾರು ಅವಾಗ ಎಷ್ಟು 15 ಲಕ್ಷ ಕೊಟ್ಟಿದ್ದೀವಿ. 18 ಕಡಿಮೆ ಹಾಕೋತ ಹೋಗ್ಬೇಕಲ್ಲ. ಅದು 1 ಕೋಟಿ ಜನ ಮನೆ ಇಲ್ಲದವ್ರು, 1 ಕೋಟಿದ 15 ಲಕ್ಷ ಎಷ್ಟು ಉಳಿತು? 85 ಉಳಿತು, ಮುಂದೆ 75 ಉಳಿತು, ಮುಂದೆ ಒಂದು ದಿವಸ ಬಂದು 0 ಆಗಬೇಕು. ಇನ್ನು ಹೆಚ್ಚಿಗೆ ಹಾಕೋದು ಹೋಗುತ್ತೆ.